ನೋಡಿ. ಆಹಾಹಾಹಾ. ಬಂಧುಗಳೇ, ತಮಿಳ್ನಾಡು ಕಡೆ ದೋಸೆ ಹೇಳಿದಿರಾ? ಬನ್ನಿ, ಏನೇನ್ ಬೇಕು ತೋರಿಸ್ತೀನಿ. ಅರ್ಧ ಕೆಜಿ ದೋಸೆ ಅಕ್ಕಿ, 1 ಕಪ್ಪು ಕಡಲೆಬೇಳೆ, 1 ಕಪ್ಪು ಉದ್ದಿನ ಬೇಳೆ, 1 ಕಪ್ಪು ತೊಗರಿಬೇಳೆ, 1 ಕಪ್ಪು ಹೆಸರು ಬೇಳೆ, 1 ಕಪ್ಪು ಕುಸುಳಿ ಅಕ್ಕಿ, ಅರ್ಧ ಸ್ಪೂನು ಮೆಂತ್ಯ, 1 ಸ್ಪೂನು ಜೀರಿಗೆ, 2 ಸ್ಪೂನು ಪೆಪ್ಪರ್ ಕಾಳುಮೆಣಸು. ಬೇಕಾಗಿರೋದು ಅಡೆ ದೋಸೆಗೆ ಇದೇ ಇಂಪಾರ್ಟೆಂಟು ಒಂದು ಕಡೆ. ಈಗ ಇದೆ ನೋಡಿ. ಮತ್ತೆ ಬ್ಯಾಡಗಿ ಮೆಣಸಿನಕಾಯಿ. ಈಗ ಇದನ್ನ ಚೆನ್ನಾಗಿ ಒಂದು 3-4 ಸತಿ ಚೆನ್ನಾಗಿ ತೊಳ್ಕೊಳ್ಳೋಣ. ನೋಡಿ, ಈ ಸ್ಟ್ರೈನರನ್ನ ಇಟ್ಕೊಂಡು ಶೋಧಿಸ್ಕೊಳ್ಬೇಕು, ಇಲ್ಲಾಂದ್ರೆ ಜೀರಿಗೆ ಎಲ್ಲ ಕೆಳಗಡೆ ಹೊರಟೋಗುತ್ತೆ. ನೋಡಿ, 3-4 ಸತಿ ತೊಳ್ಕೊಂಡಾಗಿದೆ. ಇದನ್ನ ಒಂದು 5-6 ಅವರು ನೆನೆಲಿಕ್ಕೆ ಬಿಡೋಣ. ನೋಡಿ, ಇದು 6 ಅವರು ನೆನೆದಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳೋಣ. ಆಗಿದೆ. ಈಗ ತೆಗಿತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಮನಸ್ಸು ಪರಿಶುದ್ಧವಾಗಿದ್ರೆ ಎಲ್ಲಾ ಐಟಮ್ ಚೆನ್ನಾಗಿ ಬರುತ್ತೆ. ಒಂದು ಕಡೆ ನೋಡಿ, ಕಲರ್ ನೋಡಿ. ನೋಡಿ, ಹಿಟ್ಟು ಈ ತರ ತುಂಬಾ ನುಣ್ಣಗಿರ್ಬೇಕು. ನುಣ್ಣಗಿದ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡು ಕಲಸ್ಕೊಳ್ಳೋಣ. ಈ ತರ ಚೆನ್ನಾಗಿ ಕಲಸ್ಕೊಳ್ಬೇಕು ಒಂದು 5 ನಿಮಿಷ. ಅವಾಗ ಕೈಯಲ್ಲಿ ಕಲಸಿದ್ರೆ ಉದುರು ಚೆನ್ನಾಗಿ ಬರುತ್ತೆ. ನೋಡಿ, ಈ ತರ ನೋಡಿ, ಗುಳ್ಳೆಗಳು ಬರ್ಬೇಕಾದ ಚೆನ್ನಾಗಿ ಆಗುತ್ತೆ. ನೋಡಿ, ಆತರ ಒಂದು 5 ನಿಮಿಷ ಚೆನ್ನಾಗಿ ಕಲಸ್ಕೊಳ್ಬೇಕು. ಈಗ ಕಲಸಿದ್ದಾಗಿದೆ. ಈಗ ಇದನ್ನ ಮುಚ್ಚಿಟ್ಕೊಳ್ಳೋಣ. ನೋಡಿ ಬಂದ್ರೆ ಈಗ ಇದು ತುಂಬಾ ಚೆನ್ನಾಗಿ ಉದುರು ಬಂದಿದೆ. ಈಗ ಇದಕ್ಕೆ ಬೇಕಾಗಿರೋ ಐಟಮ್ಸು: ಸಬ್ಸಿಗೆ, ಕೊತ್ತಂಬರಿ, ಈರುಳ್ಳಿ ಒಂದು 3 ಸಣ್ಣ ಹಚ್ಕೊಂಡಿರೋದು, ಇಂಗು, ಸಕ್ಕರೆ, ಸ್ವಲ್ಪ ಹಸಿಮೆಣಸಿನಕಾಯಿ, ಶುಂಠಿ, ರವೆ. ಇಷ್ಟು ಐಟಮ್ ಅನ್ನ ಇದ್ರೊಳಗೆ ಹಾಕಿ ಕಲಸೋಣ. ಕಲಸ್ಬಿಟ್ಟು ಮತ್ತೆ ದೋಸೆ ಹಾಕೋಣ. ನೋಡಿ, ಎಷ್ಟು ಚೆನ್ನಾಗಿ ಇದು ಬಂದಿದೆ. ಅಬ್ಬಬ್ಬಾ, ನೋಡಿ, ಈ ತರ ಎಲ್ಲ ಗುಳ್ಳೆ ತರ ಬಂದಿದೆ. ಆವಾಗ ಚೆನ್ನಾಗಿದು ಉದು ಬಂದಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ತುಂಬಾ ಚೆನ್ನಾಗಿ ಪರ್ಮೆಂಟ್ ಆಗಿದೆ. ನೋಡಿ, ಬಂಧುಗಳೇ, ಇದು ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಎಲ್ಲ ಮಿಕ್ಸ್ ಮಾಡಿದೀವಲ್ವಾ, ಅದಕ್ಕೋಸ್ಕರ ಇದು ತುಂಬಾ ಚೆನ್ನಾಗಿ ಬಂದಿದೆ. ಈ ತರ ಕ್ಲೀನ್ ಆಗಿ ನೀವು ಮಿಕ್ಸ್ ಮಾಡ್ಕೊಂಡು ಮತ್ತೆ ಈ ಐಟಮ್ನೆಲ್ಲ ಹಾಕೊಳ್ಳೋಣ. ಈಗ ಇದನ್ನ ಬೇರೆ ಹೋಲ್ಗೆ ಹಾಕೊಳ್ಳೋಣ. ನೋಡಿ, ಈ ತರ ಇದ್ರೆ ಸಾಕು ದೋಸೆ ಹಾಕ್ಲಿಕ್ಕೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಈರುಳ್ಳಿ ಹಾಕೋಣ. ಸಾಕು, ಇಷ್ಟ ಹಾಕೊಂಡ್ರೆ. ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸಬ್ಸಿಗೆ, 1 ಸ್ಪೂನು ಸಕ್ಕರೆ,
ಶುಂಠಿ ಒಂದ್ ಸ್ವಲ್ಪ, ರವೆ ಒಂದ್ 4 ಸ್ಪೂನು, ಚಿರೋಟಿ ರವೆ. ಈ ರವೆ ಹಾಕೋದಿನ ಏನಕ್ಕೆ ಅಂದ್ರೆ ಅದು ದೋಸೆ ಸ್ಕ್ರಿಪ್ಟಿಯಾಗಿ ಬರುತ್ತೆ. ಈಗ ಇದನ್ನ ಈಗ ಇದು ಕಲಸಾಗಿದೆ. ಈಗ 5 ನಿಮಿಷ ಆಗಿದೆ. ಅಡೈ ದೋಸೆಗೆ ಹಿಟ್ಟೆಲ್ಲ ರೆಡಿ ಆಗಿದೆ. ಈಗ ದೋಸೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ತರ ಕ್ಲೀನಾಗಿ ಇಟ್ಕೊಳ್ಬೇಕು ಎಣ್ಣೆ. ಆಹಾ, ಅಬ್ಬಬ್ಬಬ್ಬ, ನೋಡಿ ಬಂಧುಗಳೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ನೋಡಿ ಇದಕ್ಕೆ ತುಪ್ಪ ಹಾಕೋಣ. ಹಾಕೋಣ ತುಪ್ಪ. ತುಪ್ಪ ಬಿದ್ದಿರ್ಬೇಕು. ತುಪ್ಪ ಬಿದ್ದಿದ್ರೆ ತಿನ್ನೋದಕ್ಕೆ ತುಂಬಾ ಮಜಾ ಇರುತ್ತೆ. ನೋಡಿ ಹೇಗೆ ಕುತ 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 ಅಂತ ಕುಂತಾ ಇದೆ ನೋಡಿ. ನೋಡಿದ ವೀಕ್ಷಕರೇ, ಅಬ್ಬಾ, ತುಪ್ಪ ಹಾಗೆ ಕುದಿತಾ ಇದೆ. ಕಲರ್ ನೋಡಿ ಬಂದ್ಮೇಲೆ ಯಾವ ತರ ಕಲರ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಬಂಧುಗಳೇ. ನೀವು ಇದೊಂದ್ಸರ್ತಿ ಟ್ರೈ ಮಾಡಿ ನೋಡಿ, ಮತ್ತೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾವ ತರ ಬಂದಿದೆ ನೋಡಿ. ಇದಕ್ಕೆ ಕಾಂಬಿನೇಷನ್ ತೆಂಗಿನಕಾಯಿ ಚಟ್ನಿ ಹಾಕಿಸ್ಕೊಳ್ತೀನಿ. ಚಟ್ನಿ ಹಾಕಿಸ್ಕೊಂಡು ಮಜ್ಜಾ. ಬನ್ನಿ ಚಟ್ನಿ ಹಾಕಿಸ್ಕೊಂಡಿದೀನಿ, ತಿನ್ನೋಣ. ಬಂಧುಗಳೇ, ಅಡೈ ದೋಸೆ ರೆಡಿ ಆಗಿದೆ. ಅಡೈ ದೋಸೆ ಕಾಂಬಿನೇಷನ್ ಏನ್ ಗೊತ್ತಾ? ತೆಂಗಿನಕಾಯಿ ಚಟ್ನಿ. ಬನ್ನಿ ಟ್ರೈ ಮಾಡೋಣ ಹೇಗಿದೆ. ಆ ಒಂದು ತುಪ್ಪದ ಪರಿಮಳ, ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, ಆ ಬೇಳೆಗಳೆಲ್ಲ ಮಿಕ್ಸ್ ಆಗಿದೆಯಲ್ಲ, ಹಾಗೆ ಅಲ್ಲಿಗೆ ಮೃದು ಕೊಡ್ತಾ ಇದೆ. ಆ ಒಂದು ತುಪ್ಪದ ಪರಿಮಳ, ಮತ್ತೆ ಸಬ್ಸಿಗೆ, ಈರುಳ್ಳಿ, ಕೊತ್ತಂಬರಿ, ಆ ಬೇಳೆಗಳೆಲ್ಲ ಇದೆಯಲ್ವಾ, ಅದೆಲ್ಲ ಹಾಗೆ ಒಂಥರ ಹದವಾಗಿ ಕೊಡ್ತಾ ಇದೆ ಬಾಯಿಗೆ ರುಚಿ. ತುಂಬಾ ಚೆನ್ನಾಗಿದೆ ಬಂಧುಗಳೇ. ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ಬಂಧುಗಳೇ. ನೋಡಿ, ಅಡೈ ದೋಸೆಗೆ ತೆಂಗಿನಕಾಯಿ ಚಟ್ನಿ ಅದ್ಗಂಡು ತಿಂತಾ ಇದ್ರೆ ಮಜಾನೇ ಬೇರೆ. ಹಬ್ಬ ನೋಡಿ. ಸ್ವರ್ಗಲೋಕ. ಹಬ್ಬ, ನಾನು ಯಾವಾಗಲೂ ತಿಂದಿರಲಿಲ್ಲ ಬಂಧುಗಳೇ ಅಡೈ ದೋಸೆ. ಇದೇ ನಾನು ಮೊಟ್ಟಮೊದಲನೇ ಬಾರಿಗೆ ತಿಂತಾ ಇರೋದು ನನ್ನ ಲೈಫಲ್ಲಿ. ತುಂಬಾ ಚೆನ್ನಾಗಿದೆ, ಅಮೇಝಿಂಗ್, ಸ್ವರ್ಗ.
ನೋಡಿ ಬಂಧುಗಳೇ, ಈ ಅಡೆ ದೋಸೆಗೆ ಈರುಳ್ಳಿ, ಕೊತ್ತಂಬರಿ, ಸಬ್ಸಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರು ಬೇಳೆ ಎಲ್ಲ ಹಾಕಿರೋದ್ರಿಂದ, ಮತ್ತೆ ಜೀರಿಗೆ, ಮೆಣಸು ಇಂಪಾರ್ಟೆಂಟು ಮೆಣಸು. ಇದಕ್ಕೆ ಮೆಣಸು ಇಂಪಾರ್ಟೆಂಟು. ಯಾವ್ದಕ್ಕೆ? ಅಡೆ ದೋಸೆಗೆ. ಅರ್ಥ ಆಯ್ತಾ ಬಂಧುಗಳೇ? ಮೆಣಸು ಇದೆಲ್ಲ ಸಿಗ್ತಾ ಇರೋದ್ರಿಂದ ಅದ್ರ ಮಜನೇ ಬೇರೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಹೆಲ್ತ್ಗೆ. ಯಾಕೆಂದ್ರೆ ಇದೆಲ್ಲ ಕಾಳುಗಳೆಲ್ಲ ಹಾಕಿದೀವಲ್ಲ, ಇದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬಂಧುಗಳೇ, ನೀವೊಂದ್ಸತಿ ಎಡೈ ದೋಸೆನ ಟ್ರೈ ಮಾಡಿ ಜಡೀರಿ. ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ಮರಿಬೇಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ.